ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ ಒಂದು ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಇರೋವಂಥ ಜಾಗ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಈ ಜಾಗನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನೋಡ್ಬೋದು, ಯಾವ ಕಡೆ ನೋಡಿದ್ರೂ ಫುಲ್ ಗ್ರೀನರಿ ಕಾಣುತ್ತೆ. ಹಾಗೆಯೇ ಬೆಟ್ಟ ಗುಡ್ಡಗಳ ಮಧ್ಯೆ ಇದೊಂದು ಸುಂದರವಾದಂಥ ರೆಸಾರ್ಟ್ನ ಮಾಡಿದ್ದಾರೆ. ಈ ರೆಸಾರ್ಟು ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 500 ಮೀಟ್ರ್ ಆಗುತ್ತೆ. ಆ 500 ಮೀಟ್ರು ಮಡ್ ರೋಡು ಮತ್ತು ಸ್ವಲ್ಪ ದೂರ ಸಿಮೆಂಟ್ ರೋಡ್ ಕೂಡ ಇದೆ. ಮತ್ತು ಈ ರೆಸಾರ್ಟ್ ಲೊಕೇಶನ್ನು ಸಕಲೇಶಪುರ ತಾಲೂಕು ಬರುತ್ತೆ. ಸಕಲೇಶಪುರದಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಈ ರೆಸಾರ್ಟ್ನ ಎಕ್ಸಾಕ್ಟ್ ಲೊಕೇಶನ್ನ ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ ಇದೆ, ಕಾಲ್ ಮಾಡ್ಬೋದು. ನಾನು ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ನು ಮತ್ತು ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಈ ರೆಸಾರ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರೋ ಒಂದು ಒಳ್ಳೆ ಲೊಕೇಶನಲ್ಲಿದೆ. ಹಾಗೆ ಒಂದು ಒಳ್ಳೆ ವ್ಯೂ ಪಾಯಿಂಟಲ್ಲಿರೋವಂಥ ರೆಸಾರ್ಟ್ ಇದು. ಈ ರೆಸಾರ್ಟಲ್ಲಿ ನೀವು ಯಾವ ಕಾಟೇಜಲ್ಲಿ ನಿಂತ್ಕೊಂಡ್ರೂ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರೋವಂಥ ವ್ಯೂ ಇದೆ. ಈ ರೆಸಾರ್ಟಿಂದ ನಿಂತ್ಕೊಂಡು ನೋಡಿದರೆ 360 ಡಿಗ್ರಿ ವ್ಯೂ ಸಿಗುತ್ತೆ ನಮಗೆ. ಇಲ್ಲಿ ಯಾವಾಗಲೂ ಫುಲ್ ಗ್ರೀನರಿ ಇರುತ್ತೆ. ಸಮ್ಮರಲ್ಲಿ ಒಂದು 2 ಮಂತ್ ಬಿಟ್ಬಿಟ್ಟು ಮಿಕ್ಕಿದ ಟೈಮೆಲ್ಲ ಫುಲ್ಲು ಗ್ರೀನರಿ ಕಾಣುತ್ತೆ. ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ನೀವು ಬಂದರೆ ಇಲ್ಲಿ ಕಳೆದೋಗ್ಬಿಡ್ತೀರಾ ಅಂಥ ಪ್ಲೇಸಲ್ಲಿ ಈ ರೆಸಾರ್ಟ್ನ ಮಾಡಿದ್ದಾರೆ. ಮತ್ತು ಈ ರೆಸಾರ್ಟ್ನ ಬೌಂಡ್ರಿ ಹೇಳಬೇಕಂತಂದರೆ ಟೋಟಲ್ ರೆಕಾರ್ಡ್ ಇರೋವಂಥದ್ದು 3 ಎಕರೆ. ಇದರಲ್ಲಿ 2 ಎಕರೆ 6 ಗುಂಟೆನ ಕನ್ವರ್ಷನ್ ಮಾಡಿದ್ದಾರೆ, ರೆಸಾರ್ಟ್ ಕನ್ವರ್ಷನ್ನು. ಈ ರೆಸಾರ್ಟಲ್ಲಿ ಟೋಟಲಾಗಿ 26 ಕಾಟೇಜಸ್ ಇದೆ. ಹಾಗೆ ಡೈನಿಂಗ್ ಹಾಲ್ ಇದೆ, ಅದು ತುಂಬ ದೊಡ್ಡದಾಗಿದೆ. ಮತ್ತು ಸ್ಟಾಫ್ಸಿಗೆ ಅಂತಲೇ ಸಪ್ರೇಟ್ ರೂಮ್ ಇದೆ. ಅದಲ್ಲದೆ 26 ಕಾಟೇಜಸ್ ಇದೆ. ಇಲ್ಲಿ ಸ್ಟಾಫ್ಸಿಗೆ ಸಪ್ರೇಟಾಗಿ ಮಾಡಿದ್ದಾರೆ. ಮತ್ತು ಒಂದು ದೊಡ್ಡದಾಗಿ ಮೀಟಿಂಗ್ ಹಾಲ್ ಕೂಡ ಇದೆ. ಅದಲ್ಲದೆ VIP ರೂಮ್ ಅಂತ ಮಾಡಿದ್ದಾರೆ, ಅದು ಕನ್ಸ್ಟ್ರಕ್ಷನಲ್ಲಿದೆ. ಅದು ಆಲ್ಮೋಸ್ಟ್ ಒಂದು 90% ಕೆಲಸ ಕಂಪ್ಲೀಟ್ ಆಗಿದೆ, ಇನ್ನೊಂದು 10% ಇದೆ. ಜೊತೆಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಮತ್ತು ಎಲ್ಲ ಥರದ್ದು ರೋಪ್ ಗೇಮ್ಸ್ ಇದೆ. ಟೋಟಲಿ ಒಂದು ರೆಸಾರ್ಟಿಗೆ ಬೇಕಾಗಿರೋವಂಥ ಎಲ್ಲ ಫೆಸಿಲಿಟಿನೂ ಕೂಡ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲಿಂದಲೂ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಮತ್ತು ರೂಮ್ ಬಗ್ಗೆ ಹೇಳಬೇಕಂತಂದರೆ ಏನು 26 ರೂಮ್ಗಳಿದೆ, ಕಂಪ್ಲೀಟಾಗಿ ಎಲ್ಲವೂ AC ರೂಮ್ಗಳು. ಇದು ನೀವು ನೋಡ್ಬೋದು. ಪ್ರತಿಯೊಂದು ರೂಮನ್ನು ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇವರು ಮಾಡಿರೋವಂಥ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಎಲ್ಲ ರೂಮಲ್ಲೂ 4 ಶೇರಿಂಗ್ ಇದೆ, 5 ಶೇರಿಂಗ್ ಇದೆ. ಸೊ ಒಂದೊಂದು ರೂಮಲ್ಲಿ ಒಂದೊಂದು ಥರ ಇದೆ. ಮತ್ತು ಕಪಲ್ಸ್ ರೂಮ್ ಕೂಡ ಸಪ್ರೇಟಾಗಿದೆ. ಹಾಗೆಯೇ ಡಾಲ್ಮೆಟ್ರಿನೂ ಇದೆ. ಒಂದು 10 to 12 ಗೆಸ್ಟನ್ನ ಸ್ಟೇ ಆಗೋವಂಥ ಡಾಲ್ಮೆಟ್ರಿ ಇದೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಮೂವಿಂಗ್ ಇರೋವಂಥ ರೆಸಾರ್ಟ್ ಇದು. ಒಂದು ಒಳ್ಳೆ ಅರ್ನಿಂಗ್ ಬರ್ತಿರೋವಂಥ ರೆಸಾರ್ಟ್ ಇದು. ನಿಮಗೆ ಅನ್ನಿಸ್ಬೋದು, ಒಳ್ಳೆ ಅರ್ನಿಂಗ್ ಬರ್ತಿರೋ ರೆಸಾರ್ಟು ಮತ್ತು ತುಂಬ ಚೆನ್ನಾಗಿರೋ ರೆಸಾರ್ಟ್ನ ಯಾಕೆ ಸೇಲ್ ಮಾಡ್ತಾ ಇದ್ದಾರೆ ಅಂತ. ಓನರಿಗೇನೋ ಪರ್ಸ್ನಲ್ ಪ್ರಾಬ್ಲಮಿಂದ ಈ ರೆಸಾರ್ಟ್ನ ಸೇಲ್ಗಿಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ರೀಸನ್ ಏನಿಲ್ಲ. ಮತ್ತು ಈ ರೆಸಾರ್ಟಲ್ಲಿ ಟೋಟಲಾಗಿ 100 to 120 ಗೆಸ್ಟ್ನ ಫಿಲ್ ಮಾಡೋವಂಥ ಕೆಪಾಸಿಟಿ ಇದೆ.
ಮತ್ತು ಈ ರೆಸಾರ್ಟು ಒಂದು ಸಕ್ಸಸ್ಫುಲಿ ರನ್ ಆಗ್ತಿರೋವಂಥ ರೆಸಾರ್ಟ್. ಈ ರೆಸಾರ್ಟ್ನ ಸೆಲ್ಲರ್ ಪ್ರೈಸು ಟೋಟಲಾಗಿ 7.5 CR ಹೇಳ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ನೆಗೋಷಿಯೇಷನ್ ಇದೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.